ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೂ ನನ್ನ ನಮಸ್ಕಾರ. ನಾನು ಕಳೆದ ಒಂದು ವಾರ ದಾವಣಗೆರೆಯ ಪ್ರತಿಯೊಂದು ಹಳ್ಳಿ, ಆಲ್ಮೋಸ್ಟ್ ಪ್ರತಿಯೊಂದು ಮೂಲೆಯಲ್ಲಿ ಪ್ರವಾಸ ಮಾಡಿದ್ದೀನಿ. ಎಲ್ಲ ಕಡೆ BJP ಅಲೆ ಇದೆ, BJP ಪರವಾದಂಥ ಒಂದು ಒಪಿನಿಯನ್ ಕೂಡ ಇದೆ. ನಾವು BJP ವೋಟ್ ಹಾಕಬೇಕು ಅನ್ನೋ ಒಂದು ಆಸಕ್ತಿ ಕೂಡ ಇದೆ. ಈಗ ಅದು ಅಲೆ ಇದ್ದಿದ್ದು ಒಂದು ರೀತಿಯಲ್ಲಿ ಸುನಾಮಿಯಾಗಿ ಪರಿವರ್ತನೆ ಆಗಿದೆ. ಅದರಲ್ಲೂ ಎಸ್ಪೆಷಲಿ ರೂರಲ್ ಏರಿಯಾಸ್ ಅಸಮಾಧಾನ ಏನಿದೆ ಈ ಒಂದು ಶಾಮನೂರ್ ಕುಟುಂಬದ ವಿರುದ್ಧ ಇರ್ಬೋದು ಅಥವಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ನಾಡಿದ್ದು 9ನೇ ತಾರೀಕು ಅದು ಮತವಾಗಿ ಪರಿವರ್ತನೆ ಆಗಬೇಕು. ನೀವೆಲ್ಲ ನಮ್ಮ ನೆಚ್ಚಿನ ಅಭ್ಯರ್ಥಿ ಶ್ರೀ ಶ್ರೀನಿವಾಸ್ ದಾಸ್ಕರಿಯಪ್ಪನವರ ಕೈ ಹಿಡಿಬೇಕು. ಈ ಒಂದು ಚುನಾವಣೆಯಲ್ಲಿ ಏನಾಗ್ತಾ ಇದೆ, ಶಾಮನೂರು ಕುಟುಂಬ ಅಥವಾ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದಕ್ಕೋಸ್ಕರ ಅವರು ಹಣದ ಹೊಳೆಯನ್ನೇ ಹರಿಸ್ತಾರೆ. ಅವರಿಗೆ ಇಳಿದಿರೋದು ಒಂದೇ ಒಂದು ಮಾರ್ಗ, ಹಣ. ಹಾಗೂ ಏನಾದರೂ ಯಾರಾದರೂ ಎದುರೋರಿದ್ರೆ ಅವ್ರನ್ನ ಎದುರಿಸಿ ಅದು ಇದು ಇನ್ನೂ ದೊಡ್ಡ ಆಮಿಷ ಕೊಟ್ಟು, ನಿನ್ನೆ ಇಡೀ ಕ್ಷೇತ್ರಕ್ಕೆ ಸೀರೆ ಹಂಚಿದ್ದಾರೆ. ಇವತ್ತಿನ ಕೋಳಿ ಕುಕ್ಕರ್ ಹಂಚ್ತಾರಂತೆ, ಪಂಚೆ ಟೋಪಿ ಕುರ್ತಾ ಇವೆಲ್ಲ ಹಂಚ್ತಾರಂತೆ. ಆಮೇಲೆ ಎಲ್ಲಿ ಬೇಕಲ್ಲಿ ಭರವಸೆಗಳನ್ನ ಕೊಡ್ತಾ ಇದ್ದಾರೆ, ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಸೈಟ್ ಬೇಕಂದ್ರೆ ಸೈಟ್ ಅಂತೆ ಏನೇನೋ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅಭಿವೃದ್ಧಿ ಮಾಡಿದರೆ ಇವೆಲ್ಲ ನಿಜವಾಗಿ ಮಾಡಬೇಕಾಗಿದೆ. ನಿಜವಾದ ಅರ್ಥದಲ್ಲಿ ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿದ್ರೆ ಇವೆಲ್ಲ ಸರ್ಕಸ್ ಮಾಡಬೇಕಾಗಿತ್ತು. ಜನ ಪ್ರೀತಿಯಿಂದ ವೋಟ್ ಹಾಕಿ ಗೆಲ್ಲಿಸ್ತಾ ಇದ್ರು. ಇಷ್ಟೊಂದು ಲೀಡರ್ಸ್ ತಾವು ಹಣ ಖರ್ಚು ಮಾಡದೆ ಈಗಲೂ ಕೂಡ ಗೆದ್ದು ಬರ್ತಾ ಇದ್ದಾರೆ. ಇವತ್ತು ಆ ಒಂದು ವಾತಾವರಣ ದಾವಣಗೆರೆಯಲ್ಲಿ ಇಲ್ಲ. ಇವತ್ತು 7ನೇ ತಾರೀಕು, ನಾಳೆ 8, ಒಂದೇ ದಿನ ಉಳಿದಿದೆ. ಆಮೇಲೆ 9ನೇ ತಾರೀಕು ಮತ ಚಲಾವಣೆ ಆಗ್ತದೆ. ನೀವೆಲ್ಲ ಹೋಗಿ ನಿಮ್ಮ ಮತಗಳನ್ನ ಹಾಕ್ತೀವಿ. ದಯವಿಟ್ಟು ನಿಮ್ಮ ಮತ ಹಾಕಬೇಕಾದ್ರೆ ಪ್ರಶ್ನೆಗಳನ್ನು ಕೇಳಿ, ಆತ್ಮಸಾಕ್ಷಿ ಏನು ಹೇಳ್ತದೆ ಅದರ ಮಾತನ್ನು ಕೇಳಿ. ನಿಮಗೆ ನೀವು ಪ್ರಶ್ನೆ ಹಾಕೋಣ. ನಿಜವಾಗ್ಲೂ ನಿಮಗೆ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಅಥವಾ ಶಾಮನೂರು ಏನು 6 ಬಾರಿ MLA ಆಗಿದ್ರು, ಆ ಒಂದು ಅವಧಿಯಲ್ಲಿ ನಿಮಗೆ ಸಿಗಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯ ಸಿಕ್ಕಿದೆಯಾ ಅನ್ನೋದು ಒಂದು ಪ್ರಶ್ನೆ ಹಾಕ್ಬೇಡಿ. ಅದಕ್ಕೆ ಉತ್ತರ ಇಲ್ಲ ಅಂತ ಅನಿಸಿದ್ರೆ ದಯವಿಟ್ಟು ಅವರಿಗೆ ವೋಟ್ ಹಾಕ್ಬೇಡಿ. ಅವರನ್ನು ಸೋಲಿಸಿ. ಒಂದೇ ಕುಟುಂಬದಲ್ಲಿ ಇಷ್ಟೊಂದು ಅಧಿಕಾರ, ಒಬ್ಬರು MP ಇರೋವಂಥದ್ದು, ಮಿನಿಸ್ಟ್ರಿ ಇರೋವಂಥದ್ದು, MLA, ಜಿಲ್ಲಾ ಉಸ್ತುವಾರಿ ಸಚಿವರು, 2 ಖಾತೆಗಳು, ತೋಟಗಾರಿಕೆ ಮತ್ತು ಮೈನಿಂಗ್, ಆಮೇಲೆ ಇನ್ನೂ ಇಡೀ ದಾವಣಗೆರೆಯಲ್ಲಿರುವಂಥ ಸಂಸ್ಥೆಗಳು ಇರ್ಬೋದು, ಸಾಕಷ್ಟು ಏನು ಕಡಿಮೆ ಆಗಿದೆ ಅವರಿಗೆ. ಅವ್ರು ಒಂದು ಸೀಟ್ ಕಳ್ಕೊಂಡ್ರೆ ಅವರಿಗೆ ನಥಿಂಗ್, ಏನು ಕಳ್ಕೊಂಡಂಗೆ. ಕಾಂಗ್ರೆಸ್ ಸರ್ಕಾರಕ್ಕೂ ಏನು ಲಾಸ್ ಇಲ್ಲ, ಒಂದು ಸೀಟ್ ಹೋಯ್ತು ಅಂತ. ಬಟ್ ಈ ಕಡೆ ಒಬ್ಬ ನಿಯತ್ತಿನ ಮನುಷ್ಯ, ಪ್ರಾಮಾಣಿಕ ವ್ಯಕ್ತಿ ಶ್ರೀನಿವಾಸ್ ದಾಸ್ಕರಿಯಪ್ಪ, ಒಂದು ಬಡ ಕುಟುಂಬದಿಂದ ಬಂದಿದ್ದಾರೆ. ಅವರು ಸೇವೆ ಮಾಡಬೇಕಂತ ರಾಜಕಾರಣಕ್ಕೆ ಬಂದಂಥವ್ರು. ಆಮೇಲೆ ಅವರು ದುಡಿದಿರೋದೆಲ್ಲ ನಿಯತ್ತಿನ ಹಣ ಇರ್ತದೆ. ಅವರು ಈ ರೀತಿ 10 ಚುನಾವಣೆಗಳನ್ನೆಲ್ಲ ಮಾಡೋಕ್ಕಾಗಲ್ಲ. ನಾನು ಕೂಡ 10 ಚುನಾವಣೆ, 2 ಚುನಾವಣೆಗಳನ್ನು ಕೂಡ ಮಾಡೋಕ್ಕಾಗಲ್ಲ ಪ್ರಾಮಾಣಿಕವಾಗಿ. ಸೊ ನಮ್ಮಂಥ ರಾಜಕೀಯ ಹಿನ್ನೆಲೆಯಲ್ಲಿರುವಂಥ, ಸೇವೆ ಮಾಡಬೇಕು ಅಂತ ಬಂದಿರೋಂಥ ವ್ಯಕ್ತಿಗಳು ನೀವೇನಾದರೂ ಬೆಳೆಸಬೇಕು ಅನ್ನೋದಿದ್ರೆ ಈ ಒಂದು ಚುನಾವಣೆ ಸುವರ್ಣಾವಕಾಶ. ಈ ಚುನಾವಣೆಯಲ್ಲಿ ಶ್ರೀನಿವಾಸ್ ದಾಸ್ಕರಿಯಪ್ಪನವರು ಗೆದ್ದರು ಅಂತಂದರೆ ನನ್ನಂಥ 106, ಅವರಂಥ 106 ಹೊಸ ಪ್ರತಿಭೆಗಳು, ಯುವಕರು ರಾಜಕೀಯ ಶಕ್ತಿಯಾಗಿ ಮುಂದಿನ ದಿನಗಳಲ್ಲಿ ಬರ್ತಾರೆ. ನಾವೆಲ್ಲ ಸೇವೆ ಮಾಡಬೇಕಂತ ರಾಜಕಾರಣಕ್ಕೆ ಬಂದಿರುವಂಥದ್ದು. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಬಹಳ ಎಚ್ಚರ ವಹಿಸಿ ನೀವು ಶ್ರೀನಿವಾಸ್ ದಾಸ್ಕರಿಯಪ್ಪನವರಿಗೆ ಕಮಲದ ಗುರುತು BJP ಪಕ್ಷ ನಂಬರ್ 2 ಆ ಕ್ರಮ ಸಂಖ್ಯೆಗೆ ನಿಮ್ಮ ಮತವನ್ನು ಚಲಾಯಿಸಿ. ಇಡೀ ಕ್ಷೇತ್ರ ಹೇಳ್ತಾರೆ ಈ ಸರಿ BJP ಗೆಲ್ಲುತ್ತೆ, ದಾಸ್ಕರಿಯಪ್ಪ ಗೆದ್ದೇ ಗೆಲ್ತಾರೆ ಅಂತ. ನಿಮ್ಮ ಮತವನ್ನು ವೇಸ್ಟ್ ಮಾಡಬೇಡಿ. ಕಾಂಗ್ರೆಸ್ ಅಭ್ಯರ್ಥಿಗೆ ಹಾಕಿ. ನಿಮ್ಮ ಮತಕ್ಕೆ ಒಂದು ವ್ಯಾಲ್ಯೂ ಇದೆ, 1 ವೋಟ್ 1 ವ್ಯಾಲ್ಯೂ. ಅದು ಬಹಳ ಏನಂತೀವಿ, ಅದು ಹೋಲಿ ಅಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ಹೋಲಿ ಅಂತಂದ್ಬಿಟ್ಟು. ಕನ್ನಡದಲ್ಲಿ ಭಾಳ ಪುಣ್ಯದ್ದು ಅಂತಂದ್ಬಿಟ್ಟು. ಭಾಳ ಅಪ್ರತಿಮವಾದ ಶಕ್ತಿ ಇದೆ ನಿಮ್ಮ ಪ್ರತಿಯೊಂದು ಓಟಿಗೂ. ಆ ಒಂದು ಓಟು ನಮ್ಮ ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರಿಗೆ ಬಂದು ಅತ್ಯಮೂಲ್ಯವಾದದ್ದು. ಅದು ಪ್ರಜಾಪ್ರಭುತ್ವ ಉಳಿಸುವಂಥದ್ದು, ಸಂವಿಧಾನ ಉಳಿಸುವಂಥದ್ದು ನಿಜವಾದ ಅರ್ಥದಲ್ಲಿ ದಾವಣಗೆರೆ ಒಂದು ಕ್ಷೇತ್ರದಲ್ಲಿ. ಹಾಗಾಗಿ ನೀವು ಎಲ್ಲ ಸೇರಿಕೊಂಡು ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರನ್ನ ಈ ಒಂದು ಚುನಾವಣೆಯಲ್ಲಿ ಭರ್ಜರಿ ಬಹುಮತದಿಂದ ಗೆಲ್ಲಿಸಿ ದಾವಣಗೆರೆನ ಗೆಲ್ಲಿಸೋಣ. ದಾವಣಗೆರೆ ಜನತೆಗೆ ಸ್ವಾತಂತ್ರ್ಯ ಕೊಡಿಸೋಣ. ಇದೊಂಥರ ಫ್ರೀಡಮ್ ಸ್ಟ್ರಗಲ್. ದಾವಣಗೆರೆಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಇದ್ದಂಗೆ. ಬಡವರು ಮೇಲೆ ಬರಬೇಕು ಅಂತ ಹೇಳ್ತಿರ್ತೀವಿ. ಸೊ ಈ ಒಂದು ಚುನಾವಣೆಯಲ್ಲಿ ಅವಕಾಶ ಇದೆ.
ನೀವೆಲ್ಲರೂ ಆಶೀರ್ವಾದ ಮಾಡಿ ನಮ್ಮ ಶ್ರೀನಿವಾಸ್ ದಾಸ್ ಕರಿತನವರಿಗೆ ನಮ್ಮ BJP ಅಭ್ಯರ್ಥಿ ಮತ್ತೊಮ್ಮೆ ಹೇಳ್ತೀನಿ ಶ್ರೀನಿವಾಸ್ ದಾಸ್ ಕರಿತನವರನ್ನ ಭರ್ಜರಿ ಬಹುಮತದಿಂದ ಗೆಲ್ಲಿಸಿ. ನಮಸ್ಕಾರ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.